ಕರ್ತನಲ್ಲಿ ಪ್ರಿಯ ದೇವಜನರೇ, ಮತ್ತೊಂದು ವಿಡಿಯೋ ಮೂಲಕ ನಿಮ್ಮೆಲ್ಲರನ್ನು ಸಂಧಿಸಲು ಕೃಪೆ ಕೊಟ್ಟ ದೇವರಿಗೆ ಸ್ತೋತ್ರ. ಪವಿತ್ರಾತ್ಮರೇ, ಸ್ವತಃ ಈ ವಿಡಿಯೋವನ್ನು ಹತೋಟಿಗೆ ತೆಗೆದುಕೊಂಡು ಮಾತನಾಡುವ ನನ್ನನ್ನು, ಕೇಳುವ ನಿಮ್ಮೆಲ್ಲರನ್ನು ಸಂಧಿಸಲಿ, ಆಶೀರ್ವದಿಸಲಿ ಎಂದು ತಂದೆ ದೇವರಲ್ಲಿ ಯೇಸುವಿನ ಸುಮಧುರವಾದ ನಾಮದಲ್ಲಿ ಪವಿತ್ರಾತ್ಮರ ಅನ್ಯೋನ್ಯತೆಯಲ್ಲಿ ಬೇಡುವವಳಾಗಿದ್ದೇನೆ. ಯೋಹಾನನು ಬರೆದ ಶುಭ ಸಂದೇಶ, ಅಧ್ಯಾಯ 14, ವಾಕ್ಯಗಳು 15-17. ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಆಮೇನ್. ಈ ಜೀವವುಳ್ಳ ವಾಕ್ಯವನ್ನು ಓದುವುದರ ಮೂಲಕ ನಾವು ತಿಳಿದುಕೊಳ್ಳಬಹುದಾದ ವಿಷಯವೇನೆಂದರೆ, ಯೇಸು ಸ್ವಾಮಿಯ ಒಂದು ನಿಯಮ ಮತ್ತು ಷರತ್ತು ಇಲ್ಲಿ ಅನ್ವಯಿಸುತ್ತದೆ. ಅದೇನೆಂದರೆ, ನಾವು ಯೇಸು ಸ್ವಾಮಿಯನ್ನು ಪ್ರೀತಿಸುವವರಾಗಿ ಅವರ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ಅವರು ತಂದೆಯನ್ನು ಕೇಳಿಕೊಂಡು ನಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಮ್ಮ ಸಂಗಡ ಇರುವುದಕ್ಕೆ ಕೊಡುವರು. ಆ ಸಹಾಯಕನೇ ಸತ್ಯದ ಆತ್ಮನು. ಹಾಗಾದರೆ ಸತ್ಯದ ಆತ್ಮನಾದ ಪವಿತ್ರಾತ್ಮರು ನಮ್ಮಲ್ಲಿ ವಾಸ ಮಾಡಬೇಕಾದರೆ ಯೇಸು ಸ್ವಾಮಿಯ ನಿಯಮ ಮತ್ತು ಷರತ್ತುಗಳನ್ನು ನಾವು ಪಾಲಿಸುವವರಾಗಿರಬೇಕು. ಕರ್ತನಲ್ಲಿ ಪ್ರಿಯ ದೇವಜನರೇ, ಯೇಸು ಸ್ವಾಮಿಯು ನಮಗೆ ವಾಗ್ದಾನ ಮಾಡಿದ ನಮ್ಮ ಬಳಿಯಲ್ಲಿ ವಾಸ ಮಾಡುವ ಮತ್ತು ನಮ್ಮೊಳಗೆ ಇರುವ ಸತ್ಯದ ಆತ್ಮರಾದ ಪವಿತ್ರಾತ್ಮರಲ್ಲಿ ಬನ್ನಿ ಪ್ರಾರ್ಥಿಸೋಣ. ಆತ್ಮೀಯ ಪವಿತ್ರಾತ್ಮರೇ, ನಂಬಿಕೆ ಮತ್ತು ಭರವಸೆ ತುಂಬಿದ ನಿಮ್ಮ ಬಳಿ ನಾನು ಇಂದು ಬರುತ್ತೇನೆ. ಈ ಕ್ಷಣದಲ್ಲಿ ನನ್ನನ್ನು ಆವರಿಸುವಂತೆ ನಿಮ್ಮ ದೈವಿಕ ಉಪಸ್ಥಿತಿಯನ್ನು ಬೇಡಿಕೊಳ್ಳುತ್ತೇನೆ. ನೀವು ನನ್ನ ಜೀವನದಲ್ಲಿರುವ ಎಲ್ಲ ಕಷ್ಟಕರವಾದ ಪರಿಸ್ಥಿತಿಗಳನ್ನು ಬದಲಾಯಿಸಬಲ್ಲ ಸಾಂತ್ವನಕಾರ, ಮಾರ್ಗದರ್ಶಿ, ಅತ್ಯಂತ ವಿಶ್ವಾಸಾರ್ಹ ಒಡನಾಡಿ ಹಾಗೂ ಅದ್ಭುತವನ್ನು ಮಾಡುವವರಾಗಿದ್ದೀರಿ. ಆತ್ಮೀಯ ಪವಿತ್ರಾತ್ಮರೇ, ನನ್ನ ಆತ್ಮವು ಅಶಾಂತಿಯಿಂದ ತುಂಬಿದೆ. ನನ್ನ ನಂಬಿಕೆ ಮತ್ತು ವಿಶ್ವಾಸವು ಪರೀಕ್ಷೆಗೊಳಗಾಗಿದೆ. ನೀವು ನನ್ನೊಂದಿಗೆ ಇದ್ದೀರಿ ಎಂದು ನನಗೆ ಭರವಸೆ ಇದೆ. ನೀವು ಎಂದಿಗೂ ನನ್ನ ಕೈ ಬಿಡುವುದಿಲ್ಲ ಮತ್ತು ನನ್ನ ಜೀವನಕ್ಕಾಗಿ ನೀವು ದೃಢವಾದ ಯೋಜನೆಯನ್ನು ಹೊಂದಿದ್ದೀರಿ. ಆದ್ದರಿಂದ ನಾನು ನಿಮಗೆ ಶರಣಾಗಲು ಸಿದ್ಧಳಿದ್ದೇನೆ ಮತ್ತು ದೇವರ ಕೈಯಲ್ಲಿ ನನ್ನ ವಿಶ್ವಾಸವನ್ನು ಇಡುತ್ತೇನೆ. ಆತ್ಮೀಯ ಪವಿತ್ರಾತ್ಮರೇ, ನೀವು ನನ್ನನ್ನು ಭೇಟಿ ಮಾಡಿ ಮತ್ತು ತುರ್ತಾಗಿ ನನಗೆ ಅಗತ್ಯವಿರುವ ಅದ್ಭುತವನ್ನು ನೀವು ನನ್ನ ಜೀವನದಲ್ಲಿ ಮಾಡಬೇಕಾಗಿ ಪ್ರಾರ್ಥಿಸುತ್ತಿದ್ದೇನೆ. ನಿಮ್ಮ ಮೂಲಕ ಎಲ್ಲವನ್ನೂ ಸಾಧಿಸಬಹುದು ಮತ್ತು ನೀವು ಗುಣಪಡಿಸುವ, ಬಿಡುಗಡೆ ಮಾಡುವ, ನನ್ನ ಜೀವನವನ್ನು ಪುನಃ ನಿರ್ಮಿಸುವ ಮತ್ತು ರೂಪಾಂತರಗೊಳಿಸುವ ಶಕ್ತಿಯನ್ನು ಹೊಂದಿದ್ದೀರಿ ಎಂದು ನನಗೆ ತಿಳಿದಿದೆ. ಆದುದರಿಂದ ನಾನು ನನ್ನ ಎಲ್ಲ ಆತಂಕಗಳನ್ನು, ಭಯವನ್ನು ನಿಮಗೆ ಸಮರ್ಪಿಸುತ್ತೇನೆ. ನಿಮ್ಮ ಅಭಿಷೇಕದಿಂದ ನನ್ನನ್ನು ತುಂಬಿಸಬೇಕೆಂದು ವಿನಂತಿಸುತ್ತೇನೆ. ಪವಿತ್ರಾತ್ಮರೇ, ನಿಮ್ಮ ಮೇಲೆ ನನಗಿರುವ ಭರವಸೆ, ನಂಬಿಕೆ ಮತ್ತು ವಿಶ್ವಾಸವನ್ನು ನವೀಕರಿಸಿರಿ. ನಾನು ಹೋಗುವಲ್ಲೆಲ್ಲ ಬೆಳಕು ಮತ್ತು ನೆಮ್ಮದಿಯಿಂದ ತುಂಬಿರುವ ನಿಮ್ಮ ಕೃಪೆ ಮತ್ತು ಕರುಣೆಯ ಮಾಧ್ಯಮವಾಗಲು ನಾನು ಹಾತೊರೆಯುತ್ತೇನೆ. ಪವಿತ್ರಾತ್ಮರೇ, ನನ್ನ ಜೀವನದ ಪ್ರತಿಯೊಂದು ಅಂಶವನ್ನು ನೀವು ಗಣನೆಗೆ ತೆಗೆದುಕೊಳ್ಳುತ್ತೀರಿ ಎಂದು ದೃಢವಾಗಿ ನಂಬುತ್ತೇನೆ. ಅದಕ್ಕಾಗಿಯೇ ಪ್ರಸ್ತುತ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನೀವು ನನಗೆ ನಿಗದಿಪಡಿಸಿದ ಭವಿಷ್ಯದ ಕಡೆಗೆ ನನ್ನನ್ನು ಮುನ್ನಡೆಸಲು ನನಗೆ ಸಹಾಯ ಮಾಡಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ಆದೇಶಗಳನ್ನು ಪರಿಪಾಲಿಸಲು ಮತ್ತು ನಿಮ್ಮ ಇಚ್ಛೆಯನ್ನು ಪೂರೈಸಲು ನನ್ನ ಜೀವನವನ್ನು ಮುಡಿಪಾಗಿಡಲು ನಾನು ಬಯಸುತ್ತೇನೆ. ನನ್ನ ಪ್ರೀತಿಪಾತ್ರರನ್ನು, ಕುಟುಂಬವನ್ನು ಮತ್ತು ಆತ್ಮೀಯ ಸ್ನೇಹಿತರನ್ನು ನೀವು ಆಶೀರ್ವದಿಸಬೇಕೆಂದು ಈ ಮೂಲಕ ಪ್ರಾರ್ಥಿಸುತ್ತೇನೆ. ನಿಮ್ಮ ಪ್ರಸನ್ನತೆಯು ಯಾವಾಗಲೂ ಅವರನ್ನು ಸುತ್ತುವರೆದಿರಲಿ, ಅವರನ್ನು ರಕ್ಷಿಸಲಿ ಮತ್ತು ಹೇರಳವಾದ ಆಶೀರ್ವಾದಗಳಿಂದ ಅವರನ್ನು ಸಂಧಿಸಲಿ. ಪವಿತ್ರಾತ್ಮರೇ, ನಿಮ್ಮ ಅಸ್ತಿತ್ವದಲ್ಲಿ ನೀವು ಸಾಧಿಸಿದ ಎಲ್ಲದಕ್ಕೂ ಮತ್ತು ನೀವು ಮುಂದೆ ಮಾಡಲಿರುವ ಎಲ್ಲ ಅದ್ಭುತ ಕಾರ್ಯಗಳಿಗೂ ನಾನು ನಿಮಗೆ ವಂದನೆಯನ್ನು ಹೇಳುತ್ತಿದ್ದೇನೆ. ಅದ್ಭುತಗಳು ನನ್ನ ಜೀವನದ ಹಾದಿಯಲ್ಲಿದೆ ಮತ್ತು ನೀವು ನನ್ನ ಪರವಾಗಿ ಕೆಲಸ ಮಾಡುತ್ತಿದ್ದೀರಿ ಎಂದು ನಾನು ತೀವ್ರವಾಗಿ ನಂಬುತ್ತೇನೆ.
ಪವಿತ್ರಾತ್ಮರೇ, ನನ್ನ ನಿರ್ಧಾರಗಳಿಗೆ ಮಾರ್ಗದರ್ಶನ ನೀಡಿ ನನ್ನ ಜೀವನವನ್ನು ನಿರ್ದೇಶಿಸಿ ಮುಂದುವರೆಸಬೇಕಾಗಿ ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಓ ಪವಿತ್ರಾತ್ಮರೇ, ಪ್ರೀತಿ ಮತ್ತು ವಿವೇಚನೆಯ ಚಿಲುಮೆಯೇ, ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ರಕ್ಷಣಾತ್ಮಕ ಪ್ರಸನ್ನತೆಗಾಗಿ ನಮ್ರತೆ ಮತ್ತು ವಿಶ್ವಾಸದಿಂದ ನಿಮ್ಮ ಬಳಿಗೆ ಬರುತ್ತೇನೆ. ನನ್ನ ಜೀವನದ ಹಾದಿಯನ್ನು ಬೆಳಗಿಸುವ, ನನ್ನ ಆತ್ಮಕ್ಕೆ ಸಾಂತ್ವನ ಕೊಡುವ ರಕ್ಷಕರು ನೀವು. ನನ್ನ ಜೀವನದ ಅಡೆತಡೆಗಳನ್ನು ನಿಭಾಯಿಸಲು ನೀವು ಶಕ್ತರಾಗಿದ್ದೀರಿ ಎಂದು ನಾನು ನಂಬುತ್ತೇನೆ. ನಿಮ್ಮ ಕೃಪೆ ಮತ್ತು ಕರುಣೆಯಿಂದ ನನ್ನನ್ನು ಧಾರೆ ಎರೆದು ಎಲ್ಲ ಗೋಚರ ಅಗೋಚರ ದುರಂತಗಳಿಂದ ನನ್ನನ್ನು ರಕ್ಷಿಸಿ ಎಲ್ಲ ರೀತಿಯ ದಬ್ಬಾಳಿಕೆಯ ಮತ್ತು ಸರ್ವಾಧಿಕಾರಿ ಆಡಳಿತದಿಂದ ನನ್ನನ್ನು ಮುಕ್ತಗೊಳಿಸಬೇಕೆಂದು ವಿನಂತಿಸುತ್ತೇನೆ. ನನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಸರಿ ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಮತ್ತು ವಿವೇಕಯುತವಾದ ನ್ಯಾಯಯುತವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನೀವು ನನಗೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸುತ್ತಿದ್ದೇನೆ. ನಾನು ಇಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ನಿಮ್ಮ ಬೆಳಕು ಪ್ರಕಾಶಮಾನವಾಗಿ ಹೊಳೆಯುವ ಮೂಲಕ ನಿಮ್ಮ ಸದಾಚಾರದ ಮಾರ್ಗವನ್ನು ನನಗೆ ತೋರಿಸಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಅಮೂಲ್ಯರಾದ ಪವಿತ್ರಾತ್ಮರೇ, ಆಧ್ಯಾತ್ಮಿಕ ಜೀವನದಲ್ಲಿ ಬೆಳೆಯಲು ಪರಿಶುದ್ಧತೆಯನ್ನು ನನಗೆ ಕಲಿಸಿಕೊಡಿರಿ. ನಿಮ್ಮ ಹತ್ತಿರ ಬರಲು ನನಗೆ ದಾರಿ ಮಾಡಿಕೊಡಬೇಕಾಗಿ ಪ್ರಾರ್ಥಿಸುತ್ತಿದ್ದೇನೆ. ಮಾನವ ತಿಳುವಳಿಕೆಯನ್ನು ಮೀರಿಸುವಂತಹ ಶಾಂತಿಯನ್ನು ನೀವು ನನಗೆ ಒದಗಿಸಬೇಕೆಂದು ನಾನು ವಿನಂತಿಸುತ್ತೇನೆ. ಅತ್ಯಂತ ಸವಾಲಿನ ಸಂದರ್ಭಗಳಲ್ಲಿಯೂ ಸಹ ನಾನು ನಿಮ್ಮನ್ನೇ ಅವಲಂಬಿಸಲು ಕಲಿಸಿಕೊಡಿರಿ. ನಿಮ್ಮ ಉಪಸ್ಥಿತಿಯು ನನ್ನ ಜೀವನದಲ್ಲಿ ಪ್ರೀತಿ, ಸಂತೋಷ ಮತ್ತು ಭರವಸೆಯಿಂದ ಉಕ್ಕಿ ಹರಿಯಲಿ. ಇದರಿಂದ ನಾನು ಎಲ್ಲ ಸಂದರ್ಭದಲ್ಲೂ ನಿಮ್ಮ ಪ್ರೀತಿ ಮತ್ತು ಸಹಾನುಭೂತಿಯ ಸಂದೇಶವನ್ನು ಸಾರುವವಳಾಗಿರುತ್ತೇನೆ. ಓ ಪವಿತ್ರಾತ್ಮರೇ, ನನ್ನ ಪ್ರೀತಿ ಪಾತ್ರರು, ಸ್ನೇಹಿತರು ಮತ್ತು ನನ್ನ ಜೀವನದಲ್ಲಿ ಬರುವ ಎಲ್ಲರನ್ನೂ ನೀವು ಆಶೀರ್ವದಿಸಬೇಕೆಂದು ನಾನು ವಿನಂತಿಸುತ್ತೇನೆ. ನಾನು ಎಲ್ಲಿಗೆ ಹೋದರೂ ನಿಮ್ಮ ಪ್ರೀತಿ ಮತ್ತು ದಯೆಯನ್ನು ಹರಡಲು ಬಯಸುತ್ತೇನೆ. ದೈವಿಕ ಸಾಂತ್ವನಕಾರರೇ, ಪವಿತ್ರಾತ್ಮರೇ, ನೀವು ನಮ್ಮನ್ನು ಸದಾ ಸಂತೋಷ ಮತ್ತು ಉಲ್ಲಾಸದಿಂದಿರಲು ನಮ್ಮಲ್ಲಿ ಉತ್ಸಾಹವನ್ನು ತುಂಬುತ್ತೀರಿ. ಜ್ಞಾನದ ಮಾರ್ಗದ ಕಡೆಗೆ ಮಾರ್ಗದರ್ಶನ ನೀಡುತ್ತೀರಿ. ನನ್ನ ಜೀವನದಲ್ಲಿನ ಸವಾಲುಗಳನ್ನು ನಿಮ್ಮ ಅನುಗ್ರಹದಿಂದ ಮತ್ತು ವಿವೇಚನೆಯಿಂದ ಎದುರಿಸಲು ನನಗೆ ಶಕ್ತಿಯನ್ನು ನೀಡಿರಿ. ಪ್ರತಿಯೊಂದು ಅಂಶದಲ್ಲೂ ನ್ಯಾಯ ಮತ್ತು ಸತ್ಯವನ್ನು ಅನುಸರಿಸಲು ನನಗೆ ಧೈರ್ಯವನ್ನು ನೀಡಿರಿ. ಓ ಪವಿತ್ರಾತ್ಮರೇ, ನನ್ನ ಮಿತಿಗಳನ್ನು ಗುರುತಿಸುವ ನಮ್ರತೆ ಮತ್ತು ನನ್ನ ನಡವಳಿಕೆಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡುವ ಧೈರ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಬರಲಿರುವ ಕಷ್ಟಗಳನ್ನು ಎದುರಿಸುವ ಸ್ಥೈರ್ಯವನ್ನು ಮತ್ತು ನನಗೆ ಅನ್ಯಾಯ ಮಾಡಿದವರನ್ನು ಕ್ಷಮಿಸುವ ಸಹಾನುಭೂತಿಯನ್ನು ನನಗೆ ನೀಡಿರಿ. ಸರಿಯಾದ ಆಯ್ಕೆಗಳನ್ನು ಮಾಡುವ ಬುದ್ಧಿವಂತಿಕೆಯನ್ನು ಮತ್ತು ಅದರ ಪರವಾಗಿ ನಿಲ್ಲುವ ಧೈರ್ಯವನ್ನು ನನಗೆ ದಯಪಾಲಿಸಿರಿ. ಪವಿತ್ರಾತ್ಮರೇ, ದಯವಿಟ್ಟು ನನಗೆ ಜ್ಞಾನೋದಯ ಉಂಟಾಗುವಂತೆ ಮಾಡಿ ನನ್ನ ಹೃದಯವನ್ನು ಜ್ಞಾನದಿಂದ ತುಂಬಿಸಿರಿ. ಇತರ ವಿಶ್ವಾಸಿಗಳೊಂದಿಗೆ ಐಕ್ಯತೆಯಲ್ಲಿ ಮತ್ತು ಒಮ್ಮನಸ್ಸಿನಲ್ಲಿ ಬಾಳಲು ಕಲಿಸಿರಿ. ಪ್ರಿಯ ಪವಿತ್ರಾತ್ಮರೇ, ನಿಮ್ಮ ಬೋಧನೆಗಳಲ್ಲಿ ಅಂತರ್ಗತವಾಗಿರುವ ದೈವಿಕ ಬುದ್ಧಿವಂತಿಕೆಯನ್ನು ಗ್ರಹಿಸಲು ಮತ್ತು ನಿಜವಾದ ಮಾರ್ಗವನ್ನು ಗುರುತಿಸಲು ನನಗೆ ಸಹಾಯ ಮಾಡಿರಿ. ನಿಮ್ಮ ಬೆಳಕಿನಿಂದ ಸರಿಯಾದ ಕ್ರಮವನ್ನು ಗ್ರಹಿಸಲು ಮತ್ತು ನಿಮ್ಮ ಮಾರ್ಗದರ್ಶನದ ಸೌಂದರ್ಯವನ್ನು ಗ್ರಹಿಸಲು ನನಗೆ ಸಹಾಯ ಮಾಡಿರಿ. ಪವಿತ್ರಾತ್ಮರೇ, ಹಿಂದಿನ ಸಂತರುಗಳು ಮತ್ತು ದೈವಿಕ ವ್ಯಕ್ತಿಗಳಿಗೆ ಆಶೀರ್ವದಿಸಿದಂತೆ ನನ್ನನ್ನು ಬುದ್ಧಿವಂತಿಕೆ, ವಿವೇಚನೆ ಮತ್ತು ಸೂಕ್ಷ್ಮ ದೃಷ್ಟಿಯಿಂದ ತುಂಬಿರಿ. ಪವಿತ್ರಾತ್ಮರೇ, ನಿಮ್ಮ ಮಾರ್ಗದರ್ಶನದಿಂದ ನಾನು ಶರೀರದ ಆಸೆಗಳನ್ನು ಮತ್ತು ಮೋಸದ ಪ್ರಲೋಭನೆಗಳನ್ನು ಜಯಿಸುವಂತಾಗಲಿ. ದೈವಿಕ ಸಾಂತ್ವನಕಾರರೇ, ದಯವಿಟ್ಟು ನನ್ನ ಅಸ್ತಿತ್ವವನ್ನು ಪವಿತ್ರಗೊಳಿಸಿರಿ. ಆತ್ಮೀಯ ಪವಿತ್ರಾತ್ಮರೇ, ಮೋಕ್ಷದ ಕಡೆಗೆ ನನಗೆ ಮಾರ್ಗವನ್ನು ತೋರಿಸಿರಿ. ದೇವರ ಚಿತ್ತದ ಜ್ಞಾನವನ್ನು ಬೆಳಗಿಸುವ ಬೆಳಕನ್ನು ನನಗೆ ನೀಡಿರಿ. ಅದನ್ನು ಪೂರೈಸಲು ನನಗೆ ಧೈರ್ಯವನ್ನು ನೀಡುವಂತೆ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ನಿಮ್ಮ ಬೋಧನೆಗಳಿಗೆ ಅನುಗುಣವಾಗಿ ನನಗೆ ಸ್ವರ್ಗೀಯ ಆಲೋಚನೆಗಳು, ದೈವಿಕ ಆಸೆಗಳು ಮತ್ತು ನಿಸ್ವಾರ್ಥ ಉದ್ದೇಶಗಳೊಂದಿಗೆ ಸದಾ ಸ್ಫೂರ್ತಿ ನೀಡಿರಿ. ಆತ್ಮೀಯ ಪವಿತ್ರಾತ್ಮರೇ,
ಪ್ರಲೋಭನೆಗಳ ಸಮಯದಲ್ಲಿ ನನ್ನ ದೌರ್ಬಲ್ಯದ ಲಕ್ಷಣಗಳು ಕಂಡಾಗ ನನ್ನನ್ನು ಬಲಪಡಿಸಿರಿ ಮತ್ತು ಜೀವನದಲ್ಲಿ ಕಷ್ಟಗಳು ಮತ್ತು ಪ್ರತಿಕೂಲಗಳು ಬಂದಾಗ ನನ್ನನ್ನು ಬೆಂಬಲಿಸಿರಿ. ಹೃದಯದಲ್ಲಿ ಸದಾ ಸೌಮ್ಯವಾಗಿದ್ದು ಆತ್ಮ ಮತ್ತು ದೇಹದಲ್ಲಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಪ್ರಾರ್ಥಿಸಲು ನನಗೆ ನಿಮ್ಮ ಅನುಗ್ರಹವನ್ನು ದಯಪಾಲಿಸಿರಿ ಪವಿತ್ರಾತ್ಮರೇ. ಪ್ರತಿ ಬಾರಿಯೂ ದೇವರ ಚಿತ್ತಕ್ಕೆ ಶರಣಾಗುವ ಶಕ್ತಿಯನ್ನು ನನಗೆ ದಯಪಾಲಿಸಿರಿ. ತಾಳ್ಮೆ, ವಿಧೇಯತೆ ಮತ್ತು ಅವಶ್ಯಕತೆಯಲ್ಲಿರುವವರಿಗೆ ಸಹಾಯ ಮಾಡುವ ಕ್ರಿಸ್ತೀಯ ಸದ್ಗುಣಗಳನ್ನು ಅಭ್ಯಾಸ ಮಾಡಲು ನನಗೆ ಕಲಿಸಿರಿ. ಪವಿತ್ರವಾದ ಸ್ವರ್ಗೀಯ ವಿಷಯಗಳಿಗಾಗಿ ನನ್ನ ಹೃದಯದಲ್ಲಿ ಆಳವಾದ ಹಂಬಲವನ್ನು ಜಾಗೃತಗೊಳಿಸಿರಿ. ನಿಮ್ಮ ಕೃಪೆಯ ಮಾಧುರ್ಯದಿಂದ ನನ್ನನ್ನು ತುಂಬಿರಿ. ಸತ್ಯದ ಆತ್ಮನೇ, ಯೇಸುವಿನ ಮುಂದೆ ನನ್ನನ್ನು ವಿನಮ್ರಗೊಳಿಸಲು ಮತ್ತು ನನ್ನ ಆತ್ಮದ ಮೂಲಕ ಯೇಸುವನ್ನು ಸತ್ಯವಾಗಿ ಆರಾಧಿಸಲು ನನಗೆ ಅವಕಾಶ ಮಾಡಿಕೊಡಿರಿ. ದೇವರ ಆತ್ಮರೇ, ಯೇಸುವನ್ನು ಎಲ್ಲಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸಲು ಮತ್ತು ಆತನ ರಾಜ್ಯವನ್ನು ಜಾಗತಿಕವಾಗಿ ವಿಸ್ತರಿಸಲು ನನ್ನ ಜೀವನವನ್ನು ತ್ಯಾಗ ಮಾಡಿ ಶ್ರದ್ಧೆಯಿಂದ ಜೀವಿಸಲು ಕಲಿಸಿರಿ. ನನ್ನ ಎಲ್ಲ ಇಚ್ಛೆಯನ್ನು ನಿಮ್ಮ ನಿಯಂತ್ರಣಕ್ಕೆ ತೆಗೆದುಕೊಂಡು ನಿಮಗೆ ಬೇಕಾದದ್ದನ್ನು ಮಾತ್ರ ನಾನು ಅಪೇಕ್ಷಿಸಲು ನನಗೆ ಸಹಾಯ ಮಾಡಿರಿ. ಇದರಿಂದ ನಾನು ಶಾಂತಿ ಮತ್ತು ಸಮಾಧಾನದಿಂದ ಜೀವಿಸಬಹುದು. ಪವಿತ್ರಾತ್ಮರೇ, ದಯವಿಟ್ಟು ಬಂದು ನನ್ನ ಹೃದಯವನ್ನು ಶುದ್ಧೀಕರಿಸಿರಿ. ನನ್ನ ಭಾವನೆಗಳನ್ನು ನಿರಾಕರಿಸಲು ನನಗೆ ಸಹಾಯ ಮಾಡಿರಿ. ದೇವರ ಆಲಯವಾಗಿ ಜೀವಿಸಲು ಕಲಿಸಿರಿ. ಪವಿತ್ರಾತ್ಮರೇ, ನನ್ನ ಪ್ರಾರ್ಥನೆಯಲ್ಲಿ ಮುಂದುವರಿಯಲು ನನಗೆ ಸಹಾಯ ಮಾಡಿರಿ. ಸ್ವಯಂ ಪ್ರಜ್ಞೆಯಿಂದ ತ್ಯಾಗ ಮಾಡಲು ಕಲಿಸಿರಿ. ಜೀವನದುದ್ದಕ್ಕೂ ನನ್ನೊಂದಿಗೆ ಇರಿ. ಚಲಿಸುವ ದೇವರ ಆತ್ಮರೇ, ನನ್ನ ಸಾವಿನ ಸಮಯದಲ್ಲಿ ನನಗೆ ಸಹಾಯ ಮಾಡಿರಿ. ಸ್ವರ್ಗದಲ್ಲಿ ಶಾಶ್ವತವಾಗಿ ತಂದೆ ದೇವರನ್ನು ಸ್ತುತಿಸಿ ಆರಾಧಿಸುವ ಸೌಭಾಗ್ಯವು ನನ್ನದಾಗಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಪವಿತ್ರಾತ್ಮರೇ, ನಿಮ್ಮ ಪ್ರಕಾಶವಾದ ಪರಿಶುದ್ಧತೆಯಿಂದ ನನ್ನನ್ನು ರಕ್ಷಿಸಿರಿ. ಎಲ್ಲ ಅಪಾಯದ ಪ್ರಲೋಭನೆ ಮತ್ತು ದುಷ್ಟ ಪ್ರಭಾವದಿಂದ ನನ್ನನ್ನು ರಕ್ಷಿಸಿರಿ. ನನ್ನನ್ನು ಆವರಿಸಿರುವ ಅಂಧಕಾರವನ್ನು ಹೋಗಲಾಡಿಸಿರಿ ಮತ್ತು ಸದಾಚಾರದ ಕಡೆಗೆ ನನ್ನನ್ನು ನಡೆಸಿರಿ. ದೇವರ ಚಿತ್ತವನ್ನು ಗ್ರಹಿಸಲು ಮತ್ತು ಅದನ್ನು ನಿರ್ವಹಿಸಲು ನನಗೆ ತಾಳ್ಮೆಯನ್ನು ನೀಡಿರಿ. ಜೀವನದ ಪರೀಕ್ಷೆಗಳನ್ನು ಮತ್ತು ತೊಂದರೆಗಳನ್ನು ಹಾದು ಹೋಗುತ್ತಿರುವಾಗ ನಿಮ್ಮ ಆಂತರಿಕ ಶಾಂತಿ, ಕ್ರಿಸ್ತನ ಸಮಾಧಾನ ಮತ್ತು ಸಂತೋಷದಿಂದ ನನ್ನನ್ನು ತುಂಬಿರಿ. ಸತ್ಯದ ಆತ್ಮರೇ, ನನ್ನ ಹೃದಯವು ಯಾವಾಗಲೂ ಯೇಸು ಕ್ರಿಸ್ತನ ಮೇಲಿನ ಪ್ರೀತಿಯಲ್ಲಿ ತುಂಬಿರುವಂತೆ ಸಹಾಯ ಮಾಡಿರಿ. ಕಳೆದು ಹೋದ ಆತ್ಮಗಳಿಗೆ ಶುಭ ಸಂದೇಶವನ್ನು ಹರಡುವ ಉತ್ಕಟ ಬಯಕೆಯು ನನ್ನಲ್ಲಿ ಉರಿಯುವಂತೆ ಮಾಡಿರಿ. ಸತ್ಯಾತ್ಮರೇ, ಎಲ್ಲ ಸದ್ಗುಣಗಳನ್ನು ಅಭ್ಯಾಸ ಮಾಡುವ ಬಯಕೆಯನ್ನು ನನ್ನಲ್ಲಿ ಸೃಷ್ಟಿಸಿರಿ. ಈ ಪ್ರಪಂಚದ ವಿಷಯಗಳಿಗಿಂತ, ಲೋಕದ ವ್ಯವಹಾರಗಳಿಗಿಂತ ಸಿಹಿಯಾದ ಸ್ವರ್ಗೀಯ ಆಲೋಚನೆಗಳಿಂದ ನನ್ನನ್ನು ತುಂಬಿರಿ. ಪಾವನಾತ್ಮರೇ, ದೈವಿಕವಾದ ಕಾರ್ಯಗಳನ್ನು ಮಾತ್ರ ಸಾಧಿಸಲು ಕೃಪೆ ನೀಡಿರಿ. ನಿಮ್ಮೊಂದಿಗಿರುವ ನನ್ನ ಪ್ರಯಾಣಕ್ಕೆ ಅಡ್ಡಿಯಾಗುವ ಎಲ್ಲ ಕಾರ್ಯಗಳನ್ನು ದೂರವಿಡಲು ಸಹಾಯ ಮಾಡಿರಿ. ಶುದ್ಧವಾದ ಹೃದಯದಿಂದ ಪ್ರೀತಿಯ ಕರ್ತನಾದ ಯೇಸು ಕ್ರಿಸ್ತನ ಹೆಜ್ಜೆಗಳನ್ನು ಅನುಸರಿಸುವಂತೆ ಸಹಾಯ ಮಾಡಿರಿ. ಅಮೂಲ್ಯ ಪವಿತ್ರ ಆತ್ಮರೇ, ನನ್ನ ಜೀವನವನ್ನು ನಿಮ್ಮ ಕೃಪೆಯಿಂದ ಬೆಳಗಿಸಿರಿ. ಪವಿತ್ರಾತ್ಮರೇ, ನನ್ನ ನಂಬಿಕೆ ಮತ್ತು ವಿಶ್ವಾಸದ ಮೂಲಕ ನನ್ನ ಮಾತುಗಳು ಮತ್ತು ಕ್ರಿಯೆಗಳಿಂದ ಕ್ರಿಸ್ತನಿಗೆ ಸಾಕ್ಷಿಯಾಗಿ ಬಾಳಲು ಅನುಮತಿ ನೀಡಿರಿ. ಪಾವನಾತ್ಮರೇ, ನನ್ನ ಆತ್ಮವನ್ನು ನಿಮ್ಮ ದೈವಿಕವಾದ ಪ್ರೀತಿಯಿಂದ ತುಂಬಿಸಿರಿ. ನನ್ನ ಆಸೆ ಆಕಾಂಕ್ಷೆಗಳನ್ನು ನಿಯಂತ್ರಿಸಿರಿ. ಇದರಿಂದ ನಾನು ನಿಮಗೆ ಇಷ್ಟವಾದದ್ದನ್ನು ಮಾತ್ರ ಮಾಡಲು ಬಯಸುತ್ತೇನೆ. ಸರ್ವಶಕ್ತ ದೇವರನ್ನು ಹೇಗೆ ಪ್ರಾರ್ಥಿಸಬೇಕು ಮತ್ತು ಆರಾಧಿಸಬೇಕೆಂದು ದಯವಿಟ್ಟು ನನಗೆ ಕಲಿಸಿಕೊಡಿರಿ. ಪವಿತ್ರಾತ್ಮರೇ, ನನ್ನ ಹೃದಯವನ್ನು ಶುದ್ಧೀಕರಿಸಿ ಪವಿತ್ರಗೊಳಿಸಿರಿ. ನನ್ನ ಅಸ್ತಿತ್ವದ ಪ್ರತಿ ಕ್ಷಣದಲ್ಲಿ, ವಿಶೇಷವಾಗಿ ನನ್ನ ಸಾವಿನ ಸಮಯದಲ್ಲಿ ನನ್ನೊಂದಿಗೆ ಇರಿ. ಪವಿತ್ರಾತ್ಮರೇ, ಸ್ವರ್ಗದಲ್ಲಿ ನಿಮ್ಮನ್ನು ಶಾಶ್ವತವಾಗಿ ಸ್ತುತಿಸಿ ಮಹಿಮೆಪಡಿಸುವ ಸೌಭಾಗ್ಯವನ್ನು ದಯಪಾಲಿಸಿರಿ. ದೇವರಾತ್ಮವೇ, ಎಲ್ಲಾ ದುಷ್ಟತನದಿಂದ ನನ್ನನ್ನು ರಕ್ಷಿಸಿರಿ. ನಿತ್ಯ ಜೀವವನ್ನು ಹೊಂದಲು ದೇವರ ಚಿತ್ತದ ಮೇರೆಗೆ ಈ ಜಗತ್ತಿನಲ್ಲಿ ಬದುಕುವ ಸಾಮರ್ಥ್ಯವನ್ನು ನನಗೆ ಅನುಗ್ರಹಿಸಿರಿ. ಓ ಪವಿತ್ರ ಆತ್ಮರೇ, ದೈವಿಕ ಸಾಂತ್ವನಕಾರರೇ, ನಿಮ್ಮ ಉಪಸ್ಥಿತಿಯಿಂದ ನಮಗೆ ಯಾವಾಗಲೂ ಜ್ಞಾನೋದಯವನ್ನು ನೀಡುತ್ತಾ ಸತ್ಯದ ಕಡೆಗೆ ಮಾರ್ಗದರ್ಶನ ನೀಡಬೇಕಾಗಿ ಕೋರುತ್ತಿದ್ದೇವೆ.
ಓ ಪವಿತ್ರ ಆತ್ಮರೇ, ದೈವಿಕ ಸಾಂತ್ವನಕಾರರೇ, ನಿಮ್ಮ ಉಪಸ್ಥಿತಿಯಿಂದ ನಮಗೆ ಯಾವಾಗಲೂ ಜ್ಞಾನೋದಯವನ್ನು ನೀಡುತ್ತಾ ಸತ್ಯದ ಕಡೆಗೆ ಮಾರ್ಗದರ್ಶನ ನೀಡಬೇಕಾಗಿ ಕೋರುತ್ತಿದ್ದೇನೆ. ಆತ್ಮೀಯ ಪವಿತ್ರಾತ್ಮರೇ, ನನ್ನ ಜೀವನದ ಪರೀಕ್ಷೆಗಳು ಮತ್ತು ಕ್ಲೇಶಗಳನ್ನು ನಿಭಾಯಿಸಲು ಬುದ್ಧಿವಂತಿಕೆ, ಧೈರ್ಯ ಮತ್ತು ಶಕ್ತಿಯನ್ನು ನನಗೆ ಅನುಗ್ರಹಿಸಿರಿ. ದೇವರಾತ್ಮರೇ, ನನಗೆ ಎದುರಾಗುವ ಪ್ರತಿಯೊಂದು ಸನ್ನಿವೇಶದಲ್ಲೂ ಭರವಸೆ ಮತ್ತು ನಂಬಿಕೆಯೊಂದಿಗೆ ಪ್ರತಿದಿನ ಬದುಕುವ ಸಾಮರ್ಥ್ಯವನ್ನು ದಯವಿಟ್ಟು ನನಗೆ ಅನುಗ್ರಹಿಸಿರಿ. ಯಾವುದು ಸರಿ, ಯಾವುದು ತಪ್ಪು ಎಂದು ತಿಳಿಯಲು, ವಿಷಯಗಳ ಒಳನೋಟವನ್ನು ಅರಿಯಲು, ಸರಿಯಾದ ಮಾರ್ಗವನ್ನು ಆಯ್ಕೆ ಮಾಡುವ ಶಕ್ತಿಯನ್ನು ನನಗೆ ನೀಡಿರಿ. ಪವಿತ್ರಾತ್ಮರೇ, ಅಮೂಲ್ಯರಾದ ಪವಿತ್ರಾತ್ಮರೇ, ದೇವರಾತ್ಮರೇ, ನನ್ನ ಎಲ್ಲ ಕ್ರಿಯೆಗಳಲ್ಲಿ ನ್ಯಾಯ ಮತ್ತು ಸತ್ಯವನ್ನು ಹುಡುಕಲು ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿರಿ. ನನ್ನ ಮಿತಿಗಳನ್ನು ಅರ್ಥ ಮಾಡಿಕೊಳ್ಳಲು, ಅವುಗಳನ್ನು ಸ್ವೀಕರಿಸಲು ಮತ್ತು ಪ್ರಶಂಸಿಸಲು ನನಗೆ ಸಹಾಯ ಮಾಡಿರಿ. ನಾನು ಆಯ್ಕೆ ಮಾಡುವ ಮಾರ್ಗಗಳನ್ನು ಅನುಸರಿಸಲು ಧೈರ್ಯವನ್ನು ನೀಡಿರಿ. ಪ್ರತಿಕೂಲತೆಗಳು ಇರುವ ಎಲ್ಲ ಸಂದರ್ಭಗಳಲ್ಲೂ ಅವುಗಳನ್ನು ಎದುರಿಸಲು ನನಗೆ ಶಕ್ತಿಯನ್ನು ನೀಡಿರಿ. ನನಗಿರುವ ಆಶೀರ್ವಾದಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಸಾಮರ್ಥ್ಯವನ್ನು ನೀಡಿರಿ. ನನಗೆ ಅನ್ಯಾಯ ಮಾಡಿದವರನ್ನು, ನನ್ನನ್ನು ನೋಯಿಸಿದವರನ್ನು, ವಿನಾಕಾರಣ ನನ್ನನ್ನು ದ್ವೇಷಿಸಿದವರನ್ನು ಕ್ಷಮಿಸುವ ಸಾಮರ್ಥ್ಯವನ್ನು ಕೊಡಿರಿ. ಆತ್ಮರೇ, ಪವಿತ್ರಾತ್ಮರೇ, ನನ್ನ ಸಹಾಯದ ಅಗತ್ಯವಿರುವವರಿಗೆ ಸಹಾಯದ ಹಸ್ತವನ್ನು ನೀಡುವ ಮನಸ್ಸನ್ನು ನನಗೆ ಕೊಡಿರಿ. ಸಹಾನುಭೂತಿ, ದಯೆ, ಕರುಣೆಯನ್ನು ಅಭ್ಯಾಸ ಮಾಡುವ ಗುಣಗಳು ನಿಮ್ಮಿಂದ ಸೌಮ್ಯವಾದ ಹೊಳೆಯಂತೆ ನನ್ನಲ್ಲಿ ಹರಿಯಲಿ. ನಿಮ್ಮ ಉಪಕಾರವು ನನ್ನ ಮೇಲೆ ಧಾರಾಕಾರವಾಗಿ ಹರಿಯಲಿ. ನನ್ನ ಹತೋಟಿಗೆ ಬಾರದ, ನನಗೆ ಅಸಾಧ್ಯವಾದ, ನನ್ನ ನಿಯಂತ್ರಣಕ್ಕೆ ಸಿಗದ ವಿಷಯಗಳನ್ನು ಸ್ವೀಕರಿಸುವ ಸಾಮರ್ಥ್ಯವನ್ನು, ಅವುಗಳೊಂದಿಗೆ ವ್ಯವಹರಿಸುವ ಜ್ಞಾನವನ್ನು ನನಗೆ ದಯಪಾಲಿಸಿರಿ. ಆತ್ಮರೇ, ಎಲ್ಲ ವಿಷಯಗಳು ನನ್ನ ಜೀವನದಲ್ಲಿ ಒಂದು ಉದ್ದೇಶಕ್ಕಾಗಿ ನಡೆಯುತ್ತದೆ ಎಂದು ತಿಳಿದು ಧೈರ್ಯದಿಂದ ಜೀವನದಲ್ಲಿ ನಡೆಯಲು ಬೇಕಾಗುವ ಮಾರ್ಗದರ್ಶನವನ್ನು ನೀಡಿರಿ. ಪವಿತ್ರಾತ್ಮರೇ, ತಂದೆ ದೇವರು ನನ್ನ ಜೀವನದಲ್ಲಿ ನನಗೋಸ್ಕರ ಇಟ್ಟಿರುವ ಅದ್ಭುತಗಳನ್ನು ಗ್ರಹಿಸಲು ನನ್ನನ್ನು ನಿಮ್ಮ ಜ್ಞಾನದಿಂದ ತುಂಬಿರಿ. ಕಠಿಣವಾದ ವಿಷಯಗಳಲ್ಲಿ, ನೋವಿನ ಸಂದರ್ಭಗಳಲ್ಲಿ ಕ್ರಿಸ್ತನ ಶಾಂತಿ, ಪ್ರೀತಿ ಮತ್ತು ಸಮಾಧಾನವನ್ನು ಕಂಡುಕೊಳ್ಳುವಂತೆ ನಿಮ್ಮ ದಯೆಯಿಂದ ನನ್ನನ್ನು ತುಂಬಿರಿ. ಆತ್ಮರೇ, ನನಗೆ ಗಾಯವನ್ನುಂಟು ಮಾಡಿದವರನ್ನು ಕ್ಷಮಿಸುವ ಶಕ್ತಿ ಮತ್ತು ಅಗತ್ಯವಿರುವವರಿಗೆ ಸಹಾಯ ಮಾಡುವ ಸಹಾನುಭೂತಿಯ ಹೃದಯವನ್ನು ನನಗೆ ಕೊಡಿರಿ. ಆತ್ಮರೇ, ನನ್ನ ಇತಿಮಿತಿಗಳನ್ನು ಅಳವಡಿಸಿಕೊಳ್ಳುವ ನಮ್ರತೆಯನ್ನು ದಯಪಾಲಿಸಿರಿ. ಪರಿಸ್ಥಿತಿಯು ಅಸಾಧ್ಯವೆಂದು ತೋರುತ್ತಿರುವಾಗಲೂ ನಿಮ್ಮ ಬಲದಿಂದ ಮುಂದುವರಿಯುವ ಧೈರ್ಯವನ್ನು ಕೊಡಿರಿ. ಆತ್ಮರೇ, ಜೀವನದಲ್ಲಿ ನಡೆಯುವ ಎಲ್ಲ ವಿಷಯಗಳು ಉದ್ದಿಷ್ಟ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿಯೇ ಎಂಬ ಅರಿವಿನಿಂದ ಸದಾ ಬಾಳಲು ಕಲಿಸಿರಿ. ಪವಿತ್ರಾತ್ಮರೇ, ಪ್ರಿಯ ಪವಿತ್ರಾತ್ಮರೇ, ನನ್ನ ದಾರಿಯಲ್ಲಿ ಬರುವ ಯಾವುದೇ ಪ್ರತಿಕೂಲತೆಯನ್ನು ಎದುರಿಸುವ ಶಕ್ತಿಯನ್ನು, ಆತ್ಮವಿಶ್ವಾಸವನ್ನು ಮತ್ತು ಸಹನಾ ಮನೋಭಾವವನ್ನು ನೀಡಿರಿ. ಕರ್ತನೇ, ನನ್ನ ಪ್ರಾರ್ಥನೆಗಳಿಗೆ ಉತ್ತರಿಸಿದ್ದಕ್ಕಾಗಿ ಧನ್ಯವಾದಗಳು. ಯೇಸುವಿನ ಸುಮಧುರವಾದ ನಾಮದಲ್ಲಿ ಬೇಡುತ್ತಿದ್ದೇನೆ. ಆಮೇನ್.